ಏನಣ್ಣ ಏನಣ್ಣ ಮಾಡ್ತಾ ಇದ್ದೀನಿ ಕೈ ಯಾಕೆ ಮಾಡ್ತಾ ಇದ್ದೆ ಕೈ ಯಾಕೆ ಮಾಡ್ತಾ ಇದ್ದೀನಿ ಕೈ ಯಾಕೆ ಮಾಡ್ತಾ ಇದ್ದೀನಿ ಕೈ ಯಾಕೆ ಮಾಡ್ತಾ ಇದ್ದೆ ಅಷ್ಟು ಹೇಳು ಕೈ ಯಾಕೆ ಮಾಡ್ತಾ ಇದೀಯ ನೀನು ಕೈ ಯಾಕೆ ಮಾಡ್ತಾ ಇದ್ದೀನಿ ಹೋಗ್ಬೇಕಲ್ಲ ಬಾಮಗ ಹೋಗಿ ನೀನು ಅಲ್ಲೇ ಹೋಗಪ್ಪ ಅಲ್ಲಕ್ಕನ ಮಣ್ಣು ಈಗ ನಾನು ಹೇಳ್ತಾ ಇದ್ದೀನಿ ತಾಯಿ ನಾನೇನಿಲ್ಲ ನೀನ್ ಮನ್ಸು ಕೊಡುವ ನೀನು ಅರ್ಥ ಮಾಡ್ಕೋ ಮನ್ಸು ನಾನು ಶಿವಪುರ ನಾಗರಾಜು ಕೇರ್ಪೇಟೆ ತಾಲೂಕಿನ ಅಧ್ಯಕ್ಷರು. ನಿನ್ನೆ ನಾನು ಚಿಕ್ಕ ಹೊಸಡಿ ಗ್ರಾಮದ ಹತ್ರ ಒಂದು ಲೈವ್ ಮಾಡಬೇಕಾದ್ರೆ ನನ್ನ ಮೇಲೆ ಒಬ್ಬರು ಹಲ್ಲೆ ಮಾಡಿದರು. ಆ ವಿಚಾರವಾಗಿ ನಾವು ನಿನ್ನೆ ಇಲ್ಲಿ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದು. ಅವ್ರು NCR ಹಾಕಿದ್ದಾರೆ. ಆದರೆ 10 ಗಂಟೆಗೆ ಕರೆಸಿ ನಾವು ಹೇಳ್ತೀವಿ ಅಂದ್ರೆ ಇನ್ನೂವರೆಗೂ ಫೋನ್ ಮಾಡಿರಲಿಲ್ಲ. ಅದರಿಂದ ನಮ್ಮ ಮಂಡ್ಯ ಜಿಲ್ಲಾ ಸಮಿತಿ ವತಿಯಿಂದ ಎಲ್ಲ ನಮ್ಮ ಸೈನಿಕರು ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾಕೆಂದ್ರೆ ಒಬ್ಬ ಸೈನಿಕನಿಗೆ ಒಂದು ತೊಂದರೆ ಆದಾಗ ಬರುವಂತ ನಮ್ಮ KRS ಪಕ್ಷದ ತಂಡ ಪ್ರತಿಯೊಂದು ಕಡೆ ಹೀಗೆ ಮಾಡ್ಲಿ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಇದು ಒಂದು ಹೆಲ್ಪ್ ಆಗಬೇಕು. ನಾವು ಮಾಡ್ತಾ ಇರುವಂತ ಕೆಲಸ ಸಾರ್ವಜನಿಕರ ಹಿತಕ್ಕಾಗಿ ಮಾಡುವಂತ ಕೆಲಸ. ಆ ಸಮಯದಲ್ಲಿ ಈ JCB ಪಕ್ಷಗಳ ಕಾರ್ಯಕರ್ತರು ನಮ್ಮ ಮೇಲೆ ಹಲ್ಲೆಯನ್ನು ಮಾಡಿ ಸುಮ್ಮನೆ ನಾವು ಮಾಡುವುದು ಸಾರ್ವಜನಿಕರ ಕೆಲಸ. ಯಾರಿಗೂ ಅನ್ಯಾಯ ಮಾಡೋದಕ್ಕೆ ನಾವು ಹೋಗಲ್ಲ, ಬೇರೆಯವರ ಪಕ್ಷಕ್ಕೆ ನಾವು ತೊಂದರೆ ಕೊಡೋದಕ್ಕೂ ಹೋಗಲ್ಲ. ಸಾರ್ವಜನಿಕರಿಗೆ ಎಲ್ಲಿ ತೊಂದರೆ ಆಗ್ತಾ ಇದೆ ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಪ್ರತಿಯೊಂದು ಕಡೆ. ಅದನ್ನೇ KRS ಪಕ್ಷ ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದೆ. ಎಲ್ಲೇ ತೊಂದರೆ ಆಗಲಿ ಆ ಸೈನಿಕರಿಗೆ ನಮ್ಮ ಮಂಡ್ಯ ಜಿಲ್ಲೆ ಇವತ್ತು ಸಮಿತಿಯವರು ಬಂದು ಹೇಗೆ ನಿಂತಿದ್ದಾರೆ ಅದೇ ರೀತಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಈ ರೀತಿ ನಿಂತು ನಮ್ಮ ಸೈನಿಕರಿಗೆ ಒಂದು ಬಲವನ್ನು ಕೊಡಬೇಕು. ಈ ಪೊಲೀಸವರು ಏನ್ ಮಾಡಿದ್ದಾರೆ ಅಂತ ಕೇಳೋದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಉಸ್ತುವಾರಿಯಾದ ರಮೇಶ್ ಗೌಡರು ಮಾತಾಡ್ತಾರೆ. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ರಮೇಶ್ ಗೌಡ, KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಮಂಡ್ಯ ಜಿಲ್ಲೆ ಉಸ್ತುವಾರಿ. ಇವತ್ತು ದಿವಸ ಏನಾಗ್ತಾ ಇದೆ ಅಂದರೆ ರಾಜಕಾರಣಿಗಳು ಇವತ್ತು ಒಂಥರ ರೌಡಿಗಳ ಥರ ವರ್ತನೆ ಮಾಡುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಯಾವುದೇ ರೀತಿ ಜನಸಾಮಾನ್ಯರಿಗೆ ಅನುಕೂಲ ಮಾಡುವಂಥ ಯೋಗ್ಯತೆ ಆಗಲಿ ನೈತಿಕತೆ ಆಗಲಿ ಇಡೀ ರಾಜ್ಯದಲ್ಲಿ JDS ಕಾಂಗ್ರೆಸ್ BJPಯ ರಾಜಕಾರಣಿಗಳು 3 ಜನ ರಾಜಕಾರಣಿಗಳಿಗೂ ಯಾವುದೇ ರೀತಿ ಜನಗಳು ಒಳ್ಳೇದು ಮಾಡಬೇಕು, ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯಗಳು ಸಿಗಬೇಕು, ಸರಿಯಾದಂಥ ರಸ್ತೆ ಮಾಡಿಕೊಡ್ಬೇಕು, ಕುಡಿ ನೀರಿನ ವ್ಯವಸ್ಥೆ ಮಾಡುವಂಥ ಯೋಗ್ಯತೆ ಅಲ್ಲಿ ಗ್ರಾಮದಲ್ಲಿ ಗೆದ್ದಿರುವಂಥ ಸದಸ್ಯರಿಗಾಗಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿಗಾಗಲಿ ಯಾವುದೇ ರೀತಿ ಇರೋದಿಲ್ಲ. ಅವ್ರಿಗೇನು ಚುನಾವಣೆ ಹತ್ತಿಗೆ ಬಂದಾಗ ಅವ್ರಿಗೆ ಎಂಡ ಕುಡಿಸ್ಬೇಕು, ಕೋಳಿ ಹಂಚಬೇಕು, ಬಾಡ ಹಂಚಬೇಕು, ಇಷ್ಟೇ ಅವ್ರಿಗೆ ಚಿಂತೆ ಇರೋದು. ಯಾವುದೇ ರೀತಿ ಮೂಲಭೂತ ಸೌಕರ್ಯ ಮಾಡುವಂಥ ಯೋಗ್ಯತೆ ಈ JDS ಕಾಂಗ್ರೆಸ್ BJP ಅಧ್ಯಕ್ಷರುಗಳಿಗೆ, MLAಗಳಿಗೆ, ಮುಖ್ಯಮಂತ್ರಿಗಳಿಗೆ, ನಮ್ಮ ಶಾಸಕರುಗಳು, ಉಸ್ತುವಾರಿಗಳು ಯಾವುದೇ ರೀತಿ ಯೋಗ್ಯತೆ ನೈತಿಕತೆ ಇರೋದಿಲ್ಲ. ಅದಕ್ಕೆ ನಾವು KRS ಪಕ್ಷದ ಸೈನಿಕರು ಎಲ್ಲಿ ಅನ್ಯಾಯ ನಡೀತಾ ಇದೆ, ಎಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಎಲ್ಲಿ ಅವ್ಯವಸ್ಥೆ ಇದೆ ಅಲ್ಲಿ ಲೈವ್ ಮಾಡಿಕೊಂಡು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಮಾಡುವಂಥ ಕೇರ್ಪೇಟೆಯಲ್ಲಂತೂ ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ನೋಡಲ್ಲಿ ಒಂದು ಸರ್ಕಾರಿ ಕಚೇರಿಗಳಿಗೆ MLAಗಳನ್ನ ಫೋಟೋ ಹಾಕೊಂಡಿದ್ದಾರೆ. ಅಂದರೆ ಸರ್ಕಾರಿ ಕಚೇರಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಒಂದು ತಾಲೂಕ್ ಪಂಚಾಯತಿಯಲ್ಲಿ ಫೋಟೋ ಹಾಕೊಂಡಿದ್ದಾರೆ, IPಗಳಲ್ಲಿ ಫೋಟೋ ಹಾಕೊಂಡಿದ್ದಾರೆ. ಸರ್ಕಾರಿ ಸೌಲಭ್ಯ ಜನಗಳಿಗೆ ಏನು ಸಿಗುತ್ತೆ ಅನ್ನೋದನ್ನ ಪ್ರಚಾರ ಇದು ಮಾಡಬೇಕು. ಅವರು ನಾಮಫಲಕ ಹಾಕಬೇಕು, ಇಂಥ ಪಂಚಾಯತಿಯಿಂದ ನಮ್ಗೆ ಈ ಥರ ಅನುಕೂಲಗಳಿದೆ, ಈ ಥರ ಸೌಲಭ್ಯ ಇದೆ, ಪಡ್ಕೊಳ್ಳಿ ಅಂತ ಹೇಳ್ಬೇಕೆ ವಿನ ಇವರು MLAಗಳನ್ನ ಫೋಟೋಗಳನ್ನ ಮಿಂಚೋದಕ್ಕೆಲ್ಲ ಸರ್ಕಾರಿ ನಾಮಪದ ಇದಿರೋದು. ಇದು ಅದಕ್ಕೋಸ್ಕರ ಈ ಪೊಲೀಸ್ ಸ್ಟೇಷನ್ಗೆ ಬಂದಾಗ ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, NCR ಮಾಡಿದ್ದಾರೆ. ಯಾವುದೇ ರೀತಿ ಅವರು ಎನ್ಕ್ವೈರಿ ಮಾಡಿಲ್ಲ ಪೊಲೀಸ್ನವರು. ಇದೊಂದು ದಬ್ಬಾಳಿಕೆ ಆಯಿತು. ಪೊಲೀಸ್ನವರು ಇವತ್ತು ಪೊಲೀಸ್ ಇಲಾಖೆ ಇವತ್ತು ರಾಜಕಾರಣಿಗಳ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ. ಯಾಕೆಂದರೆ ನನ್ನ ಸ್ಟೇಷನ್ ಮುಂದೆ ಪೊಲೀಸ್ ಇಲಾಖೆ ಅಂತೂ MLAಗಳ ಗುಲಾಮರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಪೊಲೀಸ್ ಇಲಾಖೆ ಏನು ನಡೀತಾ ಇದೆ, ಪೊಲೀಸ್ ಇಲಾಖೆ ಯಾಕೆ ಅವ್ರ ಮೇಲೆ ಎಫ್ಐಆರ್ ಮಾಡಿಲ್ಲ, NCR ಯಾಕೆ ಮಾಡಿದ್ರು? ಒದೆ ತಿಂದವನೇ ದುಡ್ಡಿರೋನಿಗೆ ಒಂದು, ಬಡವರಿಗೆ ಒಂದು ನ್ಯಾಯ ಅಲ್ಲ. ಪೊಲೀಸ್ ಇಲಾಖೆ ಇವತ್ತು ಇಡೀ ರಾಜ್ಯದಲ್ಲಿ ಕುಲ್ಗೆಟ್ಟೋಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪೊಲೀಸ್ ಇಲಾಖೆಯಲ್ಲಂತೂ ಅದೇ ಇವತ್ತು ಸರ್ಕಾರಿ ಅಧಿಕಾರಿಗಳು KRS ಪಕ್ಷದ ಮೇಲೆ ಏನಾದ್ರು ಕಂಪ್ಲೇಂಟ್ ಕೊಡ್ತಾವೆ, ಇದೇ ಸ್ಟೇಷನ್ನಲ್ಲಿ ಇಮಿಡಿಯೇಟ್ಲಿ ಎಫ್ಐಆರ್ ಮಾಡಿಬಿಡ್ತಾರೆ. ಇದು ಸಾಕ್ಷಿ ಇದೆ. ಇದು ನಮ್ಮ ಕಾರ್ಯಕರ್ತರು ನೋವು ಇನ್ನೂ ಅನುಭವಿಸ್ತಾ ಇದ್ದಾರೆ. ಇದೇ ಸ್ಟೇಷನಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಇದೇ ಒಂದು ವರ್ಷ ಚುನಾವಣೆ ಸಂದರ್ಭದಲ್ಲಿ ಇಲ್ಲಿದ್ದಂಥ ತಹಸೀಲ್ದಾರ್ ಒಂದು ಕಂಪ್ಲೇಂಟ್ ಕೊಟ್ಟ ಅಂತೇಳಿ ಇಮಿಡಿಯೇಟ್ಲಿ ಎಫ್ಐಆರ್ ಮಾಡಿಬಿಟ್ರು. ಅದೇ ವಧೆ ತಿಂದವರು ಇವತ್ತು ಬಂದರೆ ಯಾರು MLAಗಳ ಬಲಾಟಿಗಳು, ಹಿಂಬಾಲಕರುಗಳು ಅವ್ರ ಮೇಲೆ ಎಫ್ಐಆರ್ ಮಾಡಲ್ಲ, ಅವ್ರು ಮಾತಾಡ್ಸೋ ಧೈರ್ಯನೂ ಇರಲ್ಲ. ಏಕೆಂದ್ರೆ ಇತ್ತೀಚಿನ ರಾತ್ರಿ ಒಂದು ಲೈವ್ ನೋಡ್ತಾ ಇದ್ದೆ, ಯಾರು ರೂಪೇಶ್ ರಾಜಣ್ಣ ಅಂತೇಳಿ ಒಂದು ಲೈವ್ ಮಾಡ್ತಾ ಇದ್ರು. ಅವರು ಮಾರವಾಡಿಗಳು.
ಅವ್ರ ಮೇಲೆ ಹಲ್ಲೆ ಮಾಡಕ್ ಹೋದಂತ ಪೊಲೀಸ್ನವ್ರು ಪಕ್ಕದಲ್ಲಿ ನಿಂತವ್ರೆ. ಅವ್ರನ್ನ ಮುಟ್ಟಕ್ಕೂ ಧೈರ್ಯ ಇಲ್ಲ ಪೊಲೀಸ್ನವ್ರಿಗೆ ಮಾರೋಡಿನ. ಅಂತ ವ್ಯವಸ್ಥೆ ಇವತ್ತು ಗುಡ್ಗೋಡೆ. ಪೊಲೀಸರು ಮಾರೋಡಿನ ಮುಟ್ಟಕ್ಕಾಯ್ತಿಲ್ಲ. ಅಲ್ಲೇ ತಿಂದಂತ ಕನ್ನಡ ಹೋರಾಟಗಾರರಿಗೆ ಅಲ್ಲೇ ಆಯ್ತಾ ಇದ್ರು. ಪೊಲೀಸರು ಬನ್ನಿ ಅಂತ ಅವಳೆ ಇದು ಕರೆದಂಗೆ ಮಕ್ಕಳು ಕರೆದಂಗೆ ಕರೀತಾವ್ರೆ. ಇದು ವ್ಯವಸ್ಥೆ. ದಯವಿಟ್ಟು ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗ್ತಾ ಇದೀವಿ. ಏನು FIR ಮಾಡಿದ್ರೆ ಅವ್ರು ಕಳಿಸ್ತೀರಾ, ಇಲ್ಲಾಂದರೆ ಪೊಲೀಸರ ದುರ್ಬಲ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏಕೆಂದ್ರೆ ಇವತ್ತು ಪೊಲೀಸ್ನವ್ರು ಕೇಳುವಂಥ ನೀತಿಗತಿ ಇಲ್ಲ. ಏಕೆಂದ್ರೆ ಇವತ್ತು ಪೊಲೀಸ್ ಇಲಾಖೆ ಎಲ್ಲಿ ಬೇಕಲ್ಲಿ ಕೈಗೊಟ್ಕೊಂಡು ಲಜ್ಜಾಯಿಸ್ಕೊಳ್ಳೋದ್ರಿಂದ ಈ ವ್ಯವಸ್ಥೆ ಬಂದಿದೆ. ಇವತ್ತು MLAಗಳ ಗುಲಾಮರಾಗಿ ಕೆಲಸ ಮಾಡ್ತಿರುವಂಥ ಪೊಲೀಸ್ ಇಲಾಖೆ. ಇದು ಲೈವ್ ನಡೀತಾ ಇರೋದು. ನಮಗೇನು ಭಯ ಇಲ್ಲ, ಅಂಜಿಕೆ ಇಲ್ಲ. ಯಾಕೆಂದ್ರೆ ಅವ್ರು ಮಾಡ್ತಾ ಇರೋದು ಅದೇ ಕೆಲಸ. ಇಡೀ ಬೇಕಾದ್ರೆ ಕೇರ್ಪೇಟೆಯಲ್ಲಿ ಯಾರಾದರೂ ಒಬ್ಬರಾರು ಪೊಲೀಸ್ ಇಲಾಖೆ ಮೇಲೆ ಸತ್ಯ ಹೇಳ್ಬಿಡಿ ನೋಡೋಣ. ಪೊಲೀಸ್ನವ್ರು ಒಳ್ಳೆಯವರು, ಅವ್ರು ಒಳ್ಳೆ ಕೆಲಸ ಮಾಡ್ತಾರಂತೆ, ಯಾವುದೇ ರೀತಿ ಮಾಡೋದಿಲ್ಲ. ಇದು ಜನಕ್ಕೆ ಗೊತ್ತಿರೋ ವಿಚಾರನೇ. ನಮಗೇನು ಭಯ ಇಲ್ಲ. ಒಳಗಡೆ ಹೋಗ್ತಾ ಇದ್ದೀವಿ, ಬನ್ನಿ. ಇವತ್ತು ಯಾರು ಲೈವ್ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಒಂದು ಮಾಹಿತಿ ಈ ಮೂಲಕ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ. ಚಿಕ್ಕವಸಳ್ಳಿ ಅನ್ನೋ ಗ್ರಾಮದಲ್ಲಿ ರಸ್ತೆ ಸರಿ ಇಲ್ಲ. ಆ ರಸ್ತೆ ಸರಿ ಇಲ್ಲ ಅನ್ನೋದಕ್ಕೆ ನಮ್ಮ KR ಪೇಟೆ ತಾಲೂಕು ಅಧ್ಯಕ್ಷರಾದಂಥ ನಾಗರಾಜ್ ಅವರು ಲೈವ್ ಮಾಡ್ತಾರೆ. ಲೈವ್ ಮಾಡಬೇಕಾದ್ರೆ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ 6-7 ವರ್ಷಗಳಿಂದ 10 ವರ್ಷದಿಂದ ಪೂಜೆ ಮಾಡ್ತಾ ಇದ್ದಾರೆ. ಸೊ ಈ ರಸ್ತೆ ಆಗ್ತಾ ಇಲ್ಲ ಅಂತ ಬೇರೆ ಯಾರೋ ಮಣ್ಣು ತಂದು ಅಲ್ಲಿ ಆಗ್ತಾ ಇರ್ತಾರೆ. ಅದ್ರ ಬಗ್ಗೆ ಇವರು ನೇರವಾಗಿ ಲೈವ್ ಈಗ ಆಗಿದ್ದು ಎಲ್ಲ ಕಡೆ ಶೇರ್ ಮಾಡಿದ್ದೀವಿ ನೋಡಿ. ಆ ಕ್ವಶನ್ ಮಾಡಬೇಕಾದ್ರೇ ಒಬ್ರು ಬೀಳ್ತಾರೆ, ಒಬ್ಬರು ದ್ವಿಚಕ್ರ ವಾಹನ ಸವಾರರು ಅಲ್ಲಿ ಬೀಳ್ತಾರೆ. ಇವ್ರು ಹೋಗಿ ಅವ್ರನ್ನ ಸೇವ್ ಮಾಡಿ ಅವ್ರಿಗೆ ಶಾಂತಿ ಮಾಡಿ ಕಳಿಸೋಷ್ಟರಲ್ಲಿ ಆ ಗ್ರಾಮದವ್ರು ಯಾರೋ ಅವರ ಸದಸ್ಯರ, ಗ್ರಾಮ ಪಂಚಾಯತಿ ಸದಸ್ಯರ, ಇನ್ನೊಬ್ಬರ ಗೊತ್ತಿಲ್ಲ, ಬಂದು ಅಲ್ಲೇ ಮಾಡ್ತಾರೆ. ಇದೆಲ್ಲಿಗೆ ಹೋಗ್ತಾ ಇದೆ ಅಂದರೆ ಜನಸಾಮಾನ್ಯರು ತನಗಾಗ್ತಾ ಇರೋ ಅನ್ಯಾಯನ ಕ್ವಶನ್ ಮಾಡಬಾರ್ದು, ಆಗ್ತಾ ಇರೋ ಅನ್ಯಾಯನ ಯಾರು ಕೇಳಬಾರ್ದು, ಅವರ ನೈತಿಕತೆನ ಹುಟ್ಟಡಗಿಸ್ಬೇಕು ಅನ್ನೋ ಒಂದಷ್ಟು ಪಿತೂರಿಗಳು ನಡೀತಾ ಇದೆ. KRS ಪಾರ್ಟಿನೇ ಆಗಲಿ ಅಥವಾ ಸಾಮಾನ್ಯ ನಾಗರಿಕನೇ ಆಗಲಿ ತನಗೆ ಆಗ್ತಾ ಇರೋ ಸಮಸ್ಯೆಗಳನ್ನ ಕೇಳೋ ಹಕ್ಕುಗಳಿದೆ. ಆ ಹಕ್ಕುಗಳ ಪ್ರಕಾರನೇ ಇವರು ಕೇಳಿದ್ದಾರೆ. ಈಗ ರಾತ್ರಿ NCR ಮಾಡಿದಾರಂತೆ, ಇನ್ನೂ ಎನ್ಕ್ವೈರಿ ಮಾಡಿಸಿಲ್ಲ. ಹೋಗ್ತಾ ಇದೀವಿ ಈಗ ಒಳಗಡೆ. ಹೇಳ್ತಾ ಇದ್ದಾರೆ ಮೇಡಮ್ ಅವರು ತಿಕ್ಕೇರಿಗೆ ಹೋಗಿದ್ದೀವಿ, ಅಲ್ಲಿಂದ ಬಂದ ನಂತರ ನಾವು ಅದನ್ನ FIR ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೂ ನಮ್ಮ ಕಳೆದ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಫೋನನ್ನ ಇವರು ವಶಪಡಿಸ್ಕೊಂಡಿದ್ರು. ಅದು ಕೋರ್ಟಿಂದ ಆದೇಶನೂ ಕೂಡ ಆಗಿತ್ತು. ಏನು ಮಾಡಿದ್ದಾರೆ ಆ ಕ್ರಮವಾಗಿ ಇವ್ರಿಗೆ ಜ್ಞಾಪಕ ಇದ್ದದ್ದು ಇಲ್ವೋ ಅದನ್ನ ನಾವು ಒಂದು ಪ್ರಶ್ನೆ ಮಾಡೋಣ. ಮೇಡಮ್ ಏನ್ ಹೇಳ್ತಾರೆ ಓಪನ್ ಸ್ಪೀಕರ್ ಎಲ್ಲ ಕೇಳಿ ಒಬ್ಬೊಬ್ರು ಮಾತಾಡ್ರಿ ಸರ್. ಈಗ ಇನ್ಸ್ಪೆಕ್ಟ್ರು ಏಕೆಂದರೆ ಮೊಬೈಲ್ ಡಿಲೆಕ್ಟ್ ಮಾಡಿದ್ದಾರೆ, ಕಂಪ್ಲೇಂಟ್ ಮಾಡಿದ್ದಾರೆ. ಆದರೆ ನೀವು NCR ಮಾಡಿದ್ದೀರಾ. NCR ಮಾಡೋಕ್ಕೆ ಅದನ್ನೆಲ್ಲ ಹೊಡೆದೇ ಓನ್ ಕಿತ್ಕೊಂಡಿದ್ದಾರೆ. ಅದರ ಕಬ್ಬಳಿಕೆ ಆಯಿತು. ಯಾಕೆಂದರೆ ಒಂಥರ ರೌಡಿಸಮ್ ಆಯಿತು. ಅಂದರೆ ನೀವು ಮಾತ್ರ ಕಂಪ್ಲೇಂಟ್ ಕೊಟ್ಟು ಯಾರಾದರೂ ಇಮಿಡಿಯೇಟ್ FIR ಹಾಕ್ಬಿಡ್ತೀರಾ. ಯಾರು ಬೇರೆಯವ್ರಿಗಾದರೆ NCR ಮಾಡ್ತೀರಾ. ಹಾಂ, ಇದು ಯಾವ ನ್ಯಾಯ ಅಂತ? MLAಗಳು ಬಂತಾರೆ ನ್ಯಾಯ ಏನು ಕಾನೂನು ಇದೆಯಾ? MLAಗಳು ಏನು ಮೇಲೆ ಹಿಡಿದು ಬಂದ್ಬಿಟ್ಟವ್ರ? ಅವ್ರಿಗೆ ಜನ ಓಟ್ ಹಾಕಿರ್ತಾನೆ ಮೇಲೆ ಗೆದ್ದು MLA ಆಗಿ. ಯಾರಿದ್ದಾರೆ ಕೊಡ್ರ ಬನ್ನಿ SHR ನೋಡೋಣ. ಅವರು ಸ್ಟೇಷನ್ಗೆ ಒಬ್ರು ಇದಾರಾ? ಕೊಡಪ್ಪ ಇಲ್ಲಿ ಲೋಕಲ್ ನಾಗರಾಜ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀನು ಸರ್ ಕೊಟ್ಟಿದ್ದೀವಿ ಸರ್. ಈಗ ನಿನ್ನೆ ನಮ್ಮ ನಾಗರಾಜ್ ಅವರು ಒಂದು ಕಂಪ್ಲೇಂಟ್ ಮಾಡಿದ್ರು. ದೊಡ್ಡವ್ರ ಗಮನಕ್ಕೂ ತಂದಿದ್ದೀನಿ, ಈ ಥರ ಬಂದಿದ್ದಾರೆ, ಹಿಂಗಾಗಿದೆ ಅಂತ. ಅದಕ್ಕೆ ಅವರು ಆಯ್ತು ನಾಳೆ ಕರ್ಸೋಣ, ಈಗ ಸದ್ಯಕ್ಕೆ ಅವ್ರಿಗೆ ಅಕ್ಲೈನ್ಮೆಂಟ್ ಕೊಡಿ ಅಂತ ಹೇಳಿದ್ದಾರೆ. ಕರೆಕ್ಟು NCR ಯಾಕೆ ಮಾಡಿ NCR ಮಾಡಿದ್ರಲ್ಲ, ವಧೆ ತಿಂದ ನೀವು ವಧೆ ಹೊಡೆದಿರೋರು ಅವರು. ಆದರೆ ನೀವು ಕಂಪ್ಲೇಂಟ್ ಅಲ್ಲಿ ಏನು ಇತ್ತೆ ಅದಕ್ಕೆ ಮಾತ್ರ ನಾವು ಪ್ರಾವಿಷನ್ ಅವ್ರಿಗೆ ಹೇಳ್ಬಿಟ್ಟೆ ಕೊಡ್ಸಿದ್ದೀವಿ. ಏನಂತ ವಿಚಾರಣೆ ಮಾಡೋಣ ಮೇಡಮ್ ಮುಂದೆ ಕರೆಸಿ ಅವ್ರನ್ನ ಏನ್ ನಡೀತು ಅಂತ ವಿಚಾರಣೆ ಮಾಡಿ ಅದ್ರಲ್ಲಿ ಏನ್ ಸತ್ಯತೆ ಕಂಡು ಬರ್ತದೋ ಅದ್ರ ಮೇಲೆ ಆಕ್ಷನ್ ತಗೊಳ್ತೀವಿ ಅಂತ ಕೂಡ ಹೇಳಿ. ಈಗ ಒಂದು ನಿಮಿಷ, ಈಗ ಲೈವ್ ಇದೆ. ಇವ್ರು ಮಾಡೋದು ಲೈವ್ ಮುಖಾಂತರ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಲೈವ್ ಮುಖಾಂತರ ಮಾಡ್ತೀವಿ. ಇವರು ರಸ್ತೆನ 10 ವರ್ಷದಿಂದ ಹಾಳಾಕುತ್ತದೆ, ರಸ್ತೆ ಹಾಳಾಕುತ್ತದೆ, ಜನಗಳಿಗೆ ಅನಾನುಕೂಲ ಆಗ್ತಾ ಇದೆ. ಅದನ್ನು ಪ್ರಶ್ನೆ ಮಾಡೋದು ತಪ್ಪಾದರೆ ಪ್ರಜಾಪ್ರಭುತ್ವದಲ್ಲಿ ಯಾರು ಪ್ರಶ್ನೆ ಮಾಡೋದು ಬೇಡ. ಅಂದ್ರೆ ಯಾರೋ MLAಗಳ ಪುಡಾರಿಗಳು ಅಲ್ಲಿನ ಯಾರೋ ಸದಸ್ಯ ಅಂತ ಯಾರೋ ಅವನು ಸದಸ್ಯ ಆಗ್ಬಿಟ್ರೆ ಜನಕ್ಕೆ ಒಳ್ಳೇದು ಮಾಡ್ಬೇಕು. ಅವನು ಹೋದವ್ರಿಗೆ ಪ್ರಶ್ನೆ ಕೇಳೋರೆಲ್ಲ ಅದಕ್ಕೆ ಇಟ್ಕೊಂಡು ಅವ್ನು ಕೋಟಿಗೆಲ್ಲ ದುಡ್ಡು ಮಾಡ್ಕೊಂಡು ಹೋಗೋದಲ್ಲ. ಊರು 10 ವರ್ಷ ಆಗಿದೆ ಅಂತ ಬುದ್ಧಿ ಪೂಜೆ ಮಾಡಿ 6 ವರ್ಷ ಮಾಡಿ ಜನಗಳು ಹೇಳ್ತಾ ಇದ್ದಾರೆ, ಪಬ್ಲಿಕ್ ಹೇಳ್ತಾ ಇರೋದು. ಲೈವ್ ತೋರ್ಸ್ರಪ್ಪ ಅಂದದು.
ಲೈವ್ ನ ಡಿಲೀಟ್ ಮಾಡಕ್ ಅವ್ನಿಗೆ ಯಾರು ಇದು ಮಾಡಿದ್ದು ಮೊಬೈಲ್ ಮುಟ್ಕೊಂಡು ಅದೊಂಥರ ಕ್ರಿಮಿನಲ್ ಕೇಸ್ ಇದಾಗದಿಲ್ವಾ? ಅದೊಂದು ತೋರ್ಸಪ್ಪ ವಿಡಿಯೋನ ಒಬ್ರು ವಿಡಿಯೋ ಬೇಡ ಇವಾಗ ಸರ್. ಈಗ ಅಲ್ಲಿ ಅದೇ ತಿಂದವ್ರು ಅವ್ರು MLC ಮಾಡಿಸಿದ್ಯಾ? ಕಾಪಿ ಇಲ್ಲ MLC ಕಾಪಿ ಕೊಡು, ಅವ್ರು FIR ಮಾಡ್ಲಿ ಸರ್, ಇವಾಗಲೇ ಮಾಡ್ಲಿ, FIR ಮಾಡಿ. MLC MLC ಇವ್ರ ಮಾಹಿತಿ ಬಂದಿರುತ್ತೆ ನಮಗೆ ನೀವು ಏನ್ ಮಾಡ್ಸಿದ್ರು ಅದನ್ನ ಈಗ ತಗೋತೀವಿ. ಈಗ MLC ನಿಯಮಾನುಸಾರ ಏನಿದೆ ಅದೇನು ಅಂದ್ರೆ ಸರ್, ನೆನ್ನೆ ನೀವು ಹೇಳಿದ್ರಿ 10 ಗಂಟೆ ಕರೆಸ್ತೀವಿ ಅಂತ. ನಾನು ಕೂಡ ವರ್ಷಕ್ಕೆ ನಾನೇ ಫೋನ್ ಮಾಡಿದ್ದೆ, ಬರ್ತೀನಿ ಅಂತಂದ್ರು. ಮೇಡಮ್ ಅರ್ಜೆಂಟ್ ಅದಾದ್ರು ಮಾತಾಡಿ ಕಂಪ್ಲೇಂಟ್ ಇದೆ ಅರ್ಜೆಂಟ್ ಅಂತ DSP ಅವರೆಲ್ಲ ಬಂದಿದ್ದಾರೆ ಅಂತ ಅಲ್ಲಿಗೆ ಹೋಗಿದ್ದಾರೆ. ಅವ್ರು ಬಂದೇಟಿಗೆ ಅವ್ರ ಮುಂದೆ ನೋಡಿ, ನಮ್ಮ ಹತ್ರ ಡಿಲೀಟ್ ಮಾಡಿದ್ರು ವಿಡಿಯೋನ ಇವತ್ತು ಅಪ್ಲೋಡ್ ಮಾಡಿದೀವಿ. ಯಾವ ರೀತಿ ಅಲ್ಲೇ ಲಾಸ್ಟ್ ಒಂದು ತೋರಿಸಿ ಸರ್, ಯಾವ ರೀತಿ ಅಲ್ಲೇ ಮಾಡಿದಾರ ನೋಡಿ. ಇವೆಲ್ಲ ಕೊಡಿ, ನಂಬಿಕೆಗಲ್ಲ. ಇದೇ 2 ವರ್ಷ ಮುಂಚೆ ಒಂದು ನಮ್ಮಿದೇ ಸ್ಟೇಷನ್ ಅಲ್ಲಿ ನಮ್ಮ ಹುಡುಗರು ಮೊಬೈಲ್ ಕಿತ್ಕೊಂಡ್ರಿ. ತಹಸೀಲ್ದಾರ್ ಹೇಳ್ಬಿಟ್ಟು ಅವನೊಬ್ಬ ಅಯೋಗ್ಯ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ಲಿ FIR ಮಾಡಿ ಕಳಿಸ್ಬಿಡ್ರಿ. ಸರಿ ಮಾಡಿಸ್ಕೊಡ್ತೀನಿ. ಆ ಮೊಬೈಲ್ ಬಗ್ಗೆ ಏನಾಗಿದೆ ಸರ್, ನಮ್ದು ಕೋರ್ಟಿಂದ ಆದೇಶ ಆಗಿದೆ. ಮೊಬೈಲ್ಗಳು ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ? ಒಂದು ಆದೇಶ ಆದ್ರೂ 2 ವರ್ಷ ಆಯ್ತು. ಇಲ್ಲಿ ಮೊಬೈಲ್ ಪೊಲೀಸ್ ಸ್ಟೇಷನ್ ಅಲ್ಲೇ ಗೊತ್ತಿಲ್ಲ ಸರ್ ಅದು. ನಿಮಗೆ ಗೊತ್ತಿಲ್ಲ. ಜವಾಬ್ದಾರಿ ಯಾಕೆಂದ್ರೆ ಕೊಡ್ಸಿದಂತ ಅಧಿಕಾರಿಗಳು ಯಾವುದು ಇದೆ ಆದೇಶ ಸ್ಲಿಪ್ ಇದೆ, ಮೊಬೈಲ್ ಅಲ್ಲಿ ಇದೆ, ಲೈವ್ ಅಲ್ಲಿ ಇದೆ. ಏನಿದೆ ಬನ್ನಿ ತನ್ನಿ, ದೊಡ್ಡವ್ರ ಗಮನ ತರೋಣ ಸರ್. ಇವಾಗ FIR ಮಾಡ್ಬೇಕು ಈ ಕೂಡಲೇ ಸರ್. ಸರ್ ಈಗ ಅವ್ರು ಹೆಸರು ಬರ್ತಾರೆ, ಈಗ FIR ಈ ಕೂಡಲೇ FIR ಮಾಡ್ಬೇಕು ನಮಗೆ. ಇಲ್ಲ ಇನ್ನೊಂದು ಕಾಪಿ ಇಲ್ಲ ಸರ್, ಫೋಟೋ ಹೊಡೆದು ಇವ್ರಿಗೆ ಏನ್ ಹೇಳ್ದು ಅವ್ರನ್ನೂ ಕರೆಸ್ತೀವಿ, ಏನ್ ನಡೀತು ಅಂತ ವಿಚಾರಣೆ ಸರ್. ಮಾಡಿ. ಅದೇ ತಿಂಗಳು ಇವನು ಯಾರು ಸದಸ್ಯ ಆಗ್ಬಿಟ್ರೆ ಭಯನ ಅವನಿಗೆ ರೌಡಿಜ ಮಾಡೋ ಅಂತ ಹೇಳೋರ ಕಾನೂನಲ್ಲಿ ಭಾವನಾತ್ಮಕವಾಗಿ ಏನಿದೆ ನಾಳೆ ಸರ್ ಆಯ್ತು. ಮಾಡ್ತೀವಿ ಬಿಡಿ ಸರ್. FIR ಮಾಡಿ ಸರ್. ಮಾಡ್ಸೋ ಯೋಗ್ಯತೆ ಇಲ್ಲ ಅವ್ರಿಗೆ. ಯಾಕೆಂದ್ರೆ ಇವ್ ಲೈವ್ ಅಲ್ಲಿ ಹೇಳ್ತಿದ್ರು ಒಳ್ಳೆ ಕೆಲಸ ಮಾಡ್ತಾವ್ರೆ, ಈಗ ಒಂದ್ ಸ್ವಲ್ಪ JCP ಕರಿಸ್ತಾವ್ರೆ ಅಂತ ಹೇಳ್ತಿದ್ದ ಅಷ್ಟೇ. ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಕೊಡ್ತಿದ್ದೀನಿ, ನಾನು ಬಂದು ಅಟೆಂಡ್ ಮಾಡ್ತೀನಿ ಅಂತ ಕೂಡ ಭರವಸೆ ಕೊಟ್ಟಿದ್ದಾರೆ. ಖಂಡಿತ ಅಟೆಂಡ್ ಮಾಡಿಸ್ಕೊಡ್ತೀನಿ. FIR ಹಾಕ್ಲೇಬೇಕು, ಅವ್ರು ಅರೆಸ್ಟ್ ಮಾಡ್ಲೇಬೇಕು. ಯಾಕೆಂದ್ರೆ ಈಗ ಏಕಾಏಕಿ ಹೋಯ್ತಾ ಇರ್ತಾನೆ, ಅವನೇನು ಮರ್ಡರ್ ಮಾಡಿದ್ರು ಯಾರು ನೀವು ಬರ್ತೀರಾ? ಬರ್ಲೇಬೇಕಾದ್ರೆ ಮರ್ಡರ್ ಆದ್ಮೇಲೆ ನಾವು ಬರ್ತೀವಲ್ಲ, ಮರ್ಡರ್ ಆದ್ಮೇಲೆ ಬರ್ತೀರಾ? ಮರ್ಡರ್ ಆದ್ಮೇಲೆ ಎಣ್ಣೆ ಹಚ್ಕೊಳಕ್ ಬರ್ತೀರಾ? ಪ್ರಿವೆನ್ಷನ್ ಮಾಡ್ತೀವಿ, ಆದ್ಮೇಲೆ ಬರ್ಲೇಬೇಕಲ್ಲ. ಅದೇ ಎಣ್ಣೆ ಹಚ್ಕೊಳಕ್ ಬರ್ತೀರಾ ಅಷ್ಟೇ. ಕಲ್ಲಲ್ಲಿ ತಕ ಹೊಡಿತಾ ಇದ್ದಲ್ಲ, ಅಕಸ್ಮಾತ್ ಇವನು ತಲೆ ಬಿದ್ದ ಏನಾರ ಪ್ರಾಣಾಪಾಯ ಆಗಿದ್ರೆ ಯಾರು ಜವಾಬ್ದಾರಿ ಸರ್? ನಿಮ್ಗೆ ದೂರು ಕೊಟ್ಟಿದ್ದೀವಿ ಸರ್, ಇದು ಹೊಡೆದಿರ್ತಕ್ಕಂಥ ದಾಖಲಾತಿ ಇದೆಯಲ್ಲ ಸರ್. ಆಯ್ತು, 5 ನಿಮಿಷ ಇಲ್ಲೇ ಇರಲಿ. ನಾಗರಾಜ್ ಇಲ್ಲ ಎಲ್ಲ ಇರ್ತೀರಿ. ಆಮೇಲೆ ಅದು ಕಾಪಿ ಕೊಡಪ್ಪ. ಕೋರ್ಟ್ ಆದೇಶ ಆದ್ರೂ ಮೊಬೈಲ್ಗಳು ಕೊಟ್ಟಿಲ್ಲ. ಕೊಲೆ ಆದ್ಮೇಲೆ ಇಲ್ಲ ಇದು ಅದನ್ನು 2 ಒಟ್ಟಿಗೆ ಮಾಡಿ. ಅದು ಬೇರೆ ಇದೆ, ಅದನ್ನ ನೀವು ಬೇರೆ ಇದ್ರಲ್ಲಿ ಯಾರು ಕೊಟ್ಟಿದ್ರು ಅವ್ರಿಗೆ ಸರ್ ಓಕೆ, ಈ ಕೂಡಲೇ FIR ಆಗ್ಬೇಕು, ಇವಾಗಲೇ FIR ಆಗ್ಬೇಕು. ಯಾಕಂದ್ರೆ ನೋಡಪ್ಪ, ನಾವು ಏಕಾಏಕಿ ಮಾಡ್ಲಿಕ್ಕೆ ಬರೋದಿಲ್ಲ. ದೊಡ್ಡವ್ರ ಗಮನ ಸರ್ಕಾರಿ ಅಧಿಕಾರಿ ತಿಳಿಸ್ಬಿಟ್ಟು ಅವ್ರು ಏನ್ ಆದೇಶ ಮಾಡ್ತಾರೆ ಅದರಂತೆ ಮಾಡ್ಕೊಡ್ತೇನೆ. ಮತ್ತೆ ಸರ್ಕಾರಿ ಅಧಿಕಾರಿಗಳು ನಮ್ಮಲ್ಲಿ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟು ಇಮಿಡಿಯೇಟ್ಲಿ FIR ಮಾಡ್ಬಿಡ್ತೀರಾ? ಸರ್ ಎಲ್ಲಾನು ಸರ್ ಎಲ್ಲ ಅದನ್ನ ಡಿಸ್ಕಸ್ ಮಾಡ್ತಾರೆ. ಈಗ ನಾವು ಸುಮಾರು ನನ್ನ ಮೇಲೆ ಸರ್, ನನ್ನ ಮೇಲೆ ಕೇಸ್ ಒಬ್ಬ ಪಾಂಡಪುರದಲ್ಲಿ ಪ್ರಮೋದ್ ಪಾಟೀಲ್ ಅಂತ ಯೋಗ್ಯ ತಹಸೀಲ್ದಾರ, ಮತ್ತೆ ಇವಾಗ ಅಡಿಷನ್ DC ಆಗಿರುವಂತ ಶಿವಾನಂದ ಮೂರ್ತಿ ನಮ್ಗೆ ಅವೆಲ್ಲ ನಮ್ಮ ಮೇಲೆ ಕೇಸ್ ಹಾಕಿದಾಗ ಇಮಿಡಿಯೇಟ್ಲಿ ಪೊಲೀಸರು FIR ಹಾಕಿದ್ದೆ, ಜೈಲು ಕಳಿಸಿದ್ದೆ. ಇವಾಗ ಇವ್ರು ಅದೇ ಜಿಂದನು ಇವರು ಅವ್ರಿಗೊಂದು ನ್ಯಾಯ ನಮ್ಗೊಂದು ನ್ಯಾಯ. ನೋಡಪ್ಪ, ಅಯ್ಯೋ ಅಡಿಷನ್ DC ಶಿವಾನಂದ ಮೂರ್ತಿ ಇವಾಗ ಅಡಿಷನ್ DC ಆಗ ಮಂಡ್ಯಕ್ಕೆ ಅಯೋಗ್ಯ ಅವನೊಬ್ಬ ನನ್ನ ಮೇಲೆ ಕೇಸ್ ಹಾಕಿ ಒಳಗೆ ಕಳಿಸ್ತಾ. ಪೊಲೀಸರು ಏನು ಪ್ರಭಾಕರ್ ಅಂತ ಹೇಳಿದ್ರು ಅವಾಗ ಇನ್ಸ್ಪೆಕ್ಟರ್, ಏನ್ ಹಾಕಿದ್ದೆ ಕೇಸ FIR ಹಾಕಿದ್ದೆ, ಕೋರ್ಟ್ ಕಳಿಸಿದ್ದೆ. ಇದು ಪೊಲೀಸ್ ವ್ಯವಸ್ಥೆ ಸರ್. ಈಗ ದೂರದಾರ ಕಂಪ್ಲೇಂಟ್ ಬೇರೆ ಹಂಗಿಲ್ಲ ಸರ್. ಈಗ ದೂರದಾರರು ನಿಮ್ಗೆ FIR ಮಾಡು ಅಂದ್ರೆ ಮಾಡ್ಬೇಕು. ಅದು ಕಾನೂನು ಇದ್ದದ ಇಲ್ವಾ ಸರ್ ಹೇಳಿ? ಕಾನೂನಲ್ಲಿ ಇದೆ, ಮಾಡಿ ಮಾಡ್ತಾರೆ. ಮಾಡ್ತೀವಿ ನಾವು. ಒಂದು ಇಲಾಖೆ ಮೇಲೆ ನೀವು ಹೆಂಗೆ ನಿಮ್ಮ ಅಧ್ಯಕ್ಷರಿಗೆ ಹೆಂಗೆ ಕೇಳ್ತೀರ ಕೇಳಲ್ವಾ? ನಾವು ನಮ್ಮವ್ರನ್ನ ಇವಾಗ ನೀವು ಯಾರು ಕೇಳ್ಬೇಕು ಸರ್. ಹಣಾಧಿಕಾರಿ ಅಂತ ಒಬ್ರು ಇರ್ತಾರೆ ಸಾಹೇಬ್ರೆ, ಅವ್ರ ಗಮನಕ್ಕೆ ಮಾಡಿ. ತಂದೆ ಮಾಡ್ಬೇಕು. ಆಯ್ತು, 1 hour ಟೈಮ್ ಕೊಡ್ತೀವಿ ಅಷ್ಟೇ ಮಾಡಿ. ಇಲ್ಲ ಅಂದ್ರೆ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ, ನಾವು ಮಾಡಲ್ಲ ಅಂತ ಏನಾದ್ರು ಹೇಳಿದ್ರು ನಿಮ್ಗೆ ಖಂಡಿತ ಇಲ್ಲ. MLAಗಳು ದೊಡ್ಡ ಫ್ರಾಡ್ಗಳು ಅಲ್ಲಿ ಲೈವ್ ಮೇಲೆ ಇದೆ ಭಯನ ಮಾಡೋದೇ ಅಲ್ಕ ಕೆಲಸ. MLAಗಳು ಗ್ರಾಮ ಪಂಚಾಯತಿ ಸದಸ್ಯರುಗಳು ಮಾಡೋದೇ ಅಲ್ಕ ಕೆಲಸ. ಜನಕ್ಕೆ ಒಳ್ಳೇದು ಮಾಡ್ತಾ ಇಲ್ಲ. ಲೈವ್ ಇದೆ ನೋಡ್ಕೊಳ್ಳಿ. ₹15
ಏನ್ ಕರ್ಕೊಂಡು ಕುಂದಿಸ್ಕೊಂಡು ಏಕೆಂದ್ರೆ ನಾವು ಇದೇ ಒಂದು ವಿಚಾರವಾಗಿ ನಾವು ಕಿಕ್ಕೇರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರಿಗೊಬ್ರಿಗೆ ಅನ್ಯಾಯ ಆದಾಗ ನಾವು ಲೈವ್ ಮಾಡ್ಬಿಟ್ಟು ಬಂದ್ರೆ ಎದುರಾಳಿ ಪಾರ್ಟಿಯಿಂದ ನಮ್ಮನ್ನು ಕರೆಸೂ ಇಲ್ಲ, ಸಂಧಾನ ಮಾಡಲಿಲ್ಲ, ಡೈರೆಕ್ಟ್ ಆಗಿ FIR ಮಾಡಿದ್ದಾರೆ ಇದೇ ಒಂದು ತಿಂಗಳಲ್ಲಿ. ಆ ಪೊಲೀಸ್ ಸ್ಟೇಷನ್ಗೆ ಒಂದು ನ್ಯಾಯ, ಈ ಪೊಲೀಸ್ ಸ್ಟೇಷನ್ ಅಲ್ಲೇ ಒಂದು ನ್ಯಾಯ. ಹೆಸರು ಹೇಳ್ತಾ ಇದ್ದೀನಿ, ರೇವತಿ ಅಂತ ಕಿಕ್ಕೇರಿ ಸಬ್ ಇನ್ಸ್ಪೆಕ್ಟರ್ ಏಕಾಏಕಿ FIR ಹಾಕಿದ್ದಾರೆ. ಮತ್ತೆ ಅವ್ರಿಗೊಂದು ಅವ್ರ ಅಧಿಕಾರಿಗಳಿಗೆ ಏನಾರ ಪ್ರಶ್ನೆ ಕೇಳಿದ್ರೆ FIR ಹಾಕ್ಬಿಡೋದು. ಇವಾಗ ಕಾನೂನು ಈಗ ಕೋರ್ಟ್ ಹೊಸ ಆದೇಶ ಆಗಿದೆ, ಸುಳ್ಳು ಕೇಸ್ ಆಗ್ತು ಅಂದ್ರೆ ಪೊಲೀಸ್ನವ್ರಿಗೆ ದಂಡ ಕಟ್ಟಬೇಕಾಗತ್ತೆ. ಈಗ ಹೊಸ ಆದೇಶಗಳ ಜಾಗಕ್ಕೆ ನಾವು ಹೋಗೇ ಇರ್ಲಿಲ್ಲ, ನನ್ನ ಹೆಸರು ಬಂದೈತೆ. ಇದೇನಾಗಿದೆ ಅಂದ್ರೆ ನಾವು ಮಂಡ್ಯ SP ಅವ್ರಿಗೆ ದೂರು ಕೊಟ್ಟಿದ್ದೀವಿ. ಅವರು DSP ಅವ್ರಿಗೆ ಹೇಳಿ ಅಂದ್ರು, DSP ಅವ್ರಿಗೆ ಹೇಳಿದ್ರೆ ಇವತ್ತು ಫೋನ್ ಮಾಡಿ ಅವತ್ತು ಫೋನ್ ಮಾಡಿ. ನಾವು ಒಂದು ಕಾರ್ಯಕ್ರಮ ಇರೋದ್ರಿಂದ ನಮ್ಮ ಪಕ್ಷದ ನಾವು ಹೋಗಕ್ಕಾಗಿಲ್ಲ. ಮುಂದೆ ಆ ಕೇಸನ್ನು ಯಾವ ರೀತಿ ಮಾಡಿದ್ದಾರೆ ಅಂತ ನೋಡಿ ಮತ್ತೆ ನಾವು ರಿಟರ್ನ್ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟು ಅದನ್ನು ಯಾವ ರೀತಿಯ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕಾನೂನಿನ ಅರಿವನ್ನ ಮೂಡಿಸ್ತೀವಿ ನಾವು KRS ಪಕ್ಷದವರು ಮಂಡ್ಯ ಜಿಲ್ಲೆಯಲ್ಲಿ. ಅದನ್ನ ಅವರು ಮುಂದೆ ಯಾವ ರೀತಿ ತಗೋ ಹೋಗ್ತಾರೆ ಅಂತ ನಾವು ಅವ್ರಿಗೆ ಕಲಿಸಬೇಕಾಗಿದೆ ಕಾನೂನು ಪಾಠ, ಅವ್ರು ನಮಗೆ ಕಲಿಸಬೇಕಾಗಿಲ್ಲ. ಆ ರೀತಿ ಆಗಿದೆ. KRS ಪಕ್ಷ ಯಾವ ರೀತಿ ಹೋರಾಟ ಮಾಡ್ತಾ ಇದೆ ಅನ್ನೋದನ್ನ ಅವ್ರಿಗೆ ತೋರಿಸ್ತೀವಿ. ನಾವಂತೂ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಜನರ ಪರವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದಿಂದ ಒಂತ ಮಾಡ್ತಾ ಇಲ್ಲ ನಾವು. ಇಡೀ ರಾಜ್ಯದಲ್ಲಿ ಬಡವರ ಪರವಾಗಿ ನಿಂತಿರುವ KRS ಪಕ್ಷ ಎಂದಿಗೂ ಕುಗ್ಗೋದಿಲ್ಲ, ಕುಗ್ಸಕ್ಕೂ ಆಗಲ್ಲ. ಈ JCP ಪಕ್ಷಗಳು ಏನೇ ಮಾಡಿದ್ರು ಕೂಡ, ಯಾಕೆಂದ್ರೆ ನಾವು ಧೈರ್ಯವಾಗಿ ನಿಂತಿದ್ದೀವಿ. ಈ ರಾಜ್ಯವನ್ನ ನಾವು ಸಮಾಜವನ್ನ ಕಟ್ಟಬೇಕು ಅಂತ ನಾವು ಕಟ್ಟೇ ಕಟ್ತೀವಿ. ಕುಗ್ಗಲ್ಲ, ಎದ್ರಲ್ಲ ನಾವು. ಯಾಕೆಂದ್ರೆ ನಾವು ಸಮಾಜ ಕಟ್ಟಕ್ ಬಂದಿರೋರು. ಇಂಥ ಸುಳ್ಳು ಕೇಸ್ 100 ಹಾಕಿದ್ರು ಎದುರಲ್ಲ. ಇಂಥ ಗೊಡ್ಡ ಬೆದರಿಕೆಗೆ ಇಂಥ ಸುಳ್ಳು FIR ಗಳಿಗೆ ನಾವು ಎದುರೋದೇನ. ಕಾನೂನಿದೆ, ಕಾನೂನಲ್ಲಿ ನಾವು ಆಚೆ ಬರ್ತೀವಿ. ನಾವು ಯಾರು ಜಾಗಕ್ಕೆ ಹೋಗಿಲ್ಲ, ಆದ್ರೂ ನಮ್ಮ ಮೇಲೆ ಸಡನ್ ಕೇಸ್ ಮಾಡೋ. ನಾವು KR-ಪೇಟೆಯಲ್ಲಿ ಏನು ಸರ್ಕಾರಿ ರಸ್ತೆಯಲ್ಲಿ ಇರ್ತಕ್ಕಂಥದ್ದನ್ನ, ಗುಂಡಿ ಆಗಿರ್ತಕ್ಕಂಥವನ್ನ ಸಾರ್ವಜನಿಕರಾಗಿ KRS ಪಕ್ಷದ ನಮ್ಮ KR-ಪೇಟೆ ತಾಲೂಕು ಅಧ್ಯಕ್ಷರಾದ ನಾಗರಾಜ್ ಅವರ ನೇತೃತ್ವದಲ್ಲಿ ಆ ರೋಡಲ್ಲಿ ಗುಂಡಿ ಬಿದ್ದಿರ್ತಕ್ಕಂಥದ್ದು, ಸಾರ್ವಜನಿಕರು ಬಿದ್ದಿ ಏಟಾಗಿರ್ತಕ್ಕಂಥವನ್ನೆಲ್ಲ ಗಮನಿಸಿ ಅಲ್ಲೊಂದು ಲೇವು ಮಾಡಿ ಆ ಲೇವು ಮುಖಾಂತರ ಸಾರ್ವಜನಿಕರಿಗೆ ತೋರ್ತಾ ಇರ್ತಕ್ಕಂಥದ್ದನ್ನ ಕಂಡಿರ್ತಕ್ಕಂಥದ್ದು. ಅಲ್ಲಿಗೆ ಯಾರೋ ಒಬ್ಬ ವ್ಯಕ್ತಿ ಮನೆಯನ್ನ ಹೊಡೆದಾಕಿ ಆ ಹೊಡೆದಾಕಿರ್ತಕ್ಕಂಥದ್ದು ಆ ರೋಡ್ಗೆ ತಂದು ಆ ಮಣ್ಣು ಹಾಕ್ತಾ ಇರ್ತಕ್ಕಂಥದ್ದು. ನೀವು ಕಾಮಗಾರಿ ಕೆಲಸ ಮಾಡ್ತಾ ಇರೋದು ಯಾವ ಅಧಿಕಾರಿ ಹೇಳಿದಾರಪ್ಪ ಇಲ್ಲಿ ಮಣ್ಣು ಹಾಕುವಂಥದ್ದು, ಗುಂಡಿಗೆ ಈ ತರ ಮಾಡ್ತಕ್ಕಂಥದ್ದು? ಸರ್ಕಾರದಲ್ಲಿ ಬರ್ತಕ್ಕಂಥ ತೆರಿಗೆ ಹಣವನ್ನೇ ಲೂಟಿ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಇವತ್ತು ಆ ಗುಂಡಿಗೆ ಮಣ್ಣು ಹಾಕ್ಬೇಕಾದ್ರೆ ಯಾರೋ ಒಬ್ಬ ಮನೆ ಹೊಡೆದಾಕಿರ್ತಕ್ಕಂಥ ಮಣ್ಣು ತಂದು ಹಾಕ್ತಾ ಇದೀಯ ಅಂತ ಹೇಳಿ ಒಂದು ಪ್ರಶ್ನೆ ಮಾಡಿರ್ತಿಗೆ ನೀನ್ಯಾರು ಕೇಳುವಂಥದ್ದು, ನೀನ್ಯಾರು ಪ್ರಶ್ನೆ ಮಾಡುವಂಥದ್ದು ಹೇಳಿ ಒಂದು ಅವ್ರ ಮೇಲೆ ಹಲ್ಲೆ ಮಾಡಿಕ್ ಹೋಗಿರುವಂತಹ ವ್ಯಕ್ತಿ ಮೇಲೆ ಕಾನೂನು ರೀತಿಯಾಗಿ ಕ್ರಮ ಕೈಗೊಳ್ಳಬೇಕಾದಂತ KR-ಪೇಟೆಯಲ್ಲಿ ಪೊಲೀಸ್ ಠಾಣೆಯಲ್ಲಿ ನಾವು ಬಂದಿದ್ದೀವಿ. KRS ಪಕ್ಷ ಮಂಡ್ಯ ಜಿಲ್ಲೆ ಮತ್ತು KR-ಪೇಟೆ ತಾಲೂಕಿನ ಎಲ್ಲ ಸದಸ್ಯರ ನೇತೃತ್ವದಲ್ಲಿ ಅದನ್ನು ಇನ್ನೊಂದು ಅರ್ಧ ಗಂಟೆ ಒಳಗೆ ನಾನು ಅದ್ರ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಿ ಏನೋ ಸರ್ಕಲ್ ಇನ್ಸ್ಪೆಕ್ಟರ್ ಬರಬೇಕು ಅಂತ ಹೇಳಿದ್ದಾರೆ. ನಾವು ಒಂದು ಅರ್ಧ ಗಂಟೆ ಇಲ್ಲಿ ಕಾಲಾವಕಾಶವನ್ನ ಮಾಡ್ತಾ ಇರ್ತೀವಿ. ಬರಲಿ, ಅವ್ರು ಬಂದಾದ್ಮೇಲೆ ವಿಚಾರಣೆ ಮುಂದುವರಿಸೋಣ ಅಂತ ಹೇಳಿ ನಾನು ಈ ಮೂಲಕ ಮಾಹಿತಿ. ನಾವು ಈಗ ಸರ್ಕಾರಿ ಸ್ವಾಧೀನದಲ್ಲಿರುವಂತಹ ಸಂಸ್ಥೆ ಒಳಗಡೆ ಇವರು ರಾಜಕಾರಣಿಗಳ ಪೋಸ್ಟರ್ಗಳನ್ನ ಯಾಕೆ ಹಾಕಿದ್ದಾರೆ ಅಂತ ಹೇಳಿ ನಾವು ಸೇವೆ ಮಾಡುವಂತ ಉದ್ದೇಶಕ್ಕಾಗಿ ಅದನ್ನು ಪ್ರಶ್ನೆ ಮಾಡೋಣ. ಈಗ ಹೋಗ್ತೀವಿ ಮುಂದೆ.